ಅರಸು ದಾಖಲೆ ಮುರಿದ ಸಿದ್ದರಾಮಯ್ಯ. ಉಳುವವನಿಗೆ ಭೂಮಿ ಕೊಟ್ಟ ಅರಸ, ಹಸಿದವರಿಗೆ ಅನ್ನ ಕೊಟ್ಟ ಅನ್ನರಾಮಯ್ಯ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ರಾಜಕೀಯ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಹೆಸರು ಡಿ ದೇವರಾಜ ಅರಸು. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದ, ಉಳುವವನೇ ಭೂಮಿಯ ಒಡೆಯ ಅಂತ ಘೋಷಿಸಿ ಲಕ್ಷಾಂತರ ಬಡವರಿಗೆ ಭೂಮಿ ಕೊಟ್ಟ ಧೀಮಂತ ನಾಯಕ. ಇವತ್ತು ನಾವು ಅರಸನ ಬಗ್ಗೆ ಯಾಕೆ ನೆನಪಿಸ್ಕೊಳ್ತಾ ಇದ್ದೀವಿ ಎಂದ್ರೆ, ಬರೋಬ್ಬರಿ 40-50 ವರ್ಷಗಳ ನಂತರ ಅವರ ಹೆಸರಲ್ಲಿದ್ದ ಒಂದು ದಾಖಲೆ ಈಗ ಅಳಿಸಿ ಹೋಗಿದೆ. ಆ ದಾಖಲೆಯನ್ನ ಮುರಿದು ಹೊಸ ಇತಿಹಾಸ ಬರೆದವರು ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೌದು, ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿ ಸುದೀರ್ಘ ಆಡಳಿತ ನಡೆಸಿದ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯನವರು ಹಿಂದಿಕ್ಕಿದ್ದಾರೆ. ಅವಧಿಯ ಲೆಕ್ಕಾಚಾರದಲ್ಲಿ, ದಿನಗಳ ಲೆಕ್ಕದಲ್ಲಿ ಸಿದ್ದರಾಮಯ್ಯ ಈಗ ಕರ್ನಾಟಕದ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಅನ್ನೋ ಹೆಗ್ಗಳಿಕೆಯತ್ತ ದಾಪುಗಾಲು ಇಟ್ಟಿದ್ದಾರೆ. ಆದರೆ ವೀಕ್ಷಕರೇ, ಕೆಲ ದಿನಗಳ ಲೆಕ್ಕಾಚಾರದಲ್ಲಿ ಇವರಿಬ್ಬರನ್ನ ಹೋಲಿಕೆ ಮಾಡಬಹುದು. ನನ್ನನ್ನ ಅರಸು ಅವರಿಗೆ ಹೋಲಿಕೆ ಮಾಡಬೇಡಿ, ಅವರ ಕಾಲವೇ ಬೇರೆ, ನನ್ನ ಕಾಲವೇ ಬೇರೆ ಅಂತ ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಯಾಕೆ ಸಿದ್ದರಾಮಯ್ಯನವರು ಹೀಗೆ ಹೇಳಿದ್ರು? ಇದು ಅವರ ವಿನಯವೋ ಅಥವಾ ವಾಸ್ತವವೋ? ಅರಸು ಅವರು ಬಡವರಿಗೆ ಭೂಮಿ ಕೊಟ್ಟರು, ಸಿದ್ದರಾಮಯ್ಯನವರು ಅನ್ನ ಮತ್ತು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಈ ಎರಡರಲ್ಲಿ ಯಾವುದು ಶಾಶ್ವತ ಬದಲಾವಣೆ ತರತ್ತೆ? ಅರಸು ಹಾವನೂರು ವರದಿ ಜಾರಿ ಮಾಡಿದ್ರೆ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯನ್ನ ಹಿಡಿದುಕೊಂಡು ಕೂತಿದ್ದಾರೆ. ಬನ್ನಿ, ಇವತ್ತಿನ ಎಕ್ಸ್ಕ್ಲೂಸಿವ್ ಸಂಚಿಕೆಯಲ್ಲಿ ಕರ್ನಾಟಕ ಕಂಡ ಇಬ್ಬರು ಶ್ರೇಷ್ಠ ಸಮಾಜವಾದಿ ನಾಯಕರಾದ ಅರಸು ಮತ್ತು ಸಿದ್ದರಾಮಯ್ಯ ಅವರ ಆಡಳಿತ ಹೇಗಿದೆ ಹೋಲಿಕೆ ಮಾಡಿ, ವ್ಯತ್ಯಾಸ ಮಾಡಿ ಮುಂದಿನ ಹಾದಿಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಜೊತೆಗೆ ನಿಮಗೆ ಅರಸು ಅವರ ಆಡಳಿತ ಹೇಗಿತ್ತು, ಅಥವಾ ಅರಸು ಅವರ ಆಡಳಿತ ನೀವು ನೋಡೇ ಇಲ್ಲ, ನಾವು ನೋಡಿಲ್ಲ. ಆದರೆ ಸಿದ್ದರಾಮಯ್ಯನವರ ಆಡಳಿತವನ್ನು ಕಣ್ಣಾರೆ ನಾವು 2 ಸರ್ತಿ ನೋಡಿದ್ದೀವಿ. 2ನೇ ಸರ್ತಿ ಈಗ ಕಂಟಿನ್ಯೂ ಆಗಿದೆ. ಸಿದ್ದರಾಮಯ್ಯನವರ ಆಡಳಿತ ಹೇಗಿದೆ? ಸಿದ್ದರಾಮಯ್ಯ ಬೆಸ್ಟಾ ಅಥವಾ ಮೋದಿ ಅವರು ಬೆಸ್ಟಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ದಾಖಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ 5 ವರ್ಷ ಪೂರ್ಣಾವಧಿ ಮುಗಿಸುವುದೇ ಒಂದು ಪವಾಡ. ಅಂಥದ್ರಲ್ಲಿ ದೇವರಾಜ ಅರಸು 1972ರಿಂದ 1980 ನಡುವೆ 2 ಬಾರಿ ಮುಖ್ಯಮಂತ್ರಿಯಾಗಿ ಒಟ್ಟು 7 ವರ್ಷ 8 ತಿಂಗಳು ಆಡಳಿತ ನಡೆಸಿದ್ರು. ಆದರೆ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ದಾಖಲೆಯನ್ನ ಹೇಗೆ ಮುರಿದ್ರು? ಮೊದಲ ಅವಧಿ ಅಂದ್ರೆ ಸಿದ್ದರಾಮಯ್ಯನವರು 2013ರಲ್ಲಿ ಸಿಎಂ ಆಗಿ 5 ವರ್ಷ ಪೂರ್ಣಾವಧಿಯನ್ನ ಯಶಸ್ವಿಯಾಗಿ ಪೂರೈಸಿದ್ರು. ಸುಮಾರು 1820 ದಿನಗಳು. 1978ರ ನಂತರ ಪೂರ್ಣಾವಧಿ ಮುಗಿಸಿದ ಏಕೈಕ ಸಿಎಂ ಇವರೇ. ಇನ್ನು 2ನೇ ಅವಧಿ ಪ್ರಸ್ತುತ 2023ರಿಂದ ಈ ಕ್ಷಣದವರೆಗೆ. ಈಗ 2ನೇ ಬಾರಿಗೆ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿ ಯಶಸ್ವಿಯಾಗಿ ಮುಂದುವರಿಯುತ್ತಿದ್ದಾರೆ. ಈ 2 ಅವಧಿಗಳನ್ನ ಕೂಡಿಸಿದಾಗ ಅವರು ದೇವರಾಜ ಅರಸು ಅವರ ಒಟ್ಟು ಆಡಳಿತದ ದಿನಗಳನ್ನು ಹಿಂದಿಕ್ಕಿದ್ದಾರೆ. ಇದು ಸಾಮಾನ್ಯ ಸಾಧನೆಯಲ್ಲ ವೀಕ್ಷಕರೇ. ಜಾತಿ ಸಮೀಕರಣಗಳು, ಹೈಕಮಾಂಡ್ ಸಂಸ್ಕೃತಿ, ಆಪರೇಷನ್ ಕಮಲದಂತಹ ಈ ಅಸ್ಥಿರ ರಾಜಕಾರಣದ ಕಾಲಘಟ್ಟದಲ್ಲಿ ಒಬ್ಬ ವ್ಯಕ್ತಿ ಇಷ್ಟು ದೀರ್ಘಕಾಲ ಅವಧಿಯಲ್ಲಿರೋದು ಅವರ ರಾಜಕೀಯ ಚಾಣಾಕ್ಷತನಕ್ಕೆ ಸಾಕ್ಷಿಯಾಗಿದೆ. ಇತ್ತೀಚೆಗೆ ನಡೆದ ಸಮಾರಂಭವೊಂದರಲ್ಲಿ ಸಿದ್ದರಾಮಯ್ಯನವರು ಇಂದಿನ ಅರಸು ಅಂತ ಅವರ ಅಭಿಮಾನಿಗಳು ಕರೆದಾಗ ಅವರು ಅದನ್ನ ನಯವಾಗಿ ತಿರಸ್ಕಾರ ಮಾಡಿದ್ರು. ಅರಸು ಅವರಿಗೆ ಹೋಲಿಕೆ ಮಾಡಬೇಡಿ ಅಂತ ಹೇಳಿದ್ರು. ಇದಕ್ಕೆ ಕಾರಣ ಕಾಲಘಟ್ಟದ ವ್ಯತ್ಯಾಸ. ಅರಸು ಅವರು ಆಡಳಿತ ನಡೆಸಿದ್ದು 70ರ ದಶಕದಲ್ಲಿ. ಆಗ ತುರ್ತು ಪರಿಸ್ಥಿತಿ ಇತ್ತು, ಇಂದಿರಾ ಗಾಂಧಿಯವರ ಅಲೆ ಇತ್ತು. ಆದರೆ ರಾಜಕೀಯ ಮೌಲ್ಯಗಳು ಇನ್ನೂ ಕೂಡ ಜೀವಂತವಾಗಿದ್ದವು. ವಿರೋಧ ಪಕ್ಷಗಳು ಸೈದ್ಧಾಂತಿಕವಾಗಿ ವಿರೋಧ ಮಾಡ್ತಾನೆ ಇದ್ವು. ಆದರೆ ಸಿದ್ದರಾಮಯ್ಯ ಆಡಳಿತ ನಡೆಸ್ತಾ ಇರೋದು 21ನೇ ಶತಮಾನದ ಸೋಷಿಯಲ್ ಮೀಡಿಯಾ ಯುಗದಲ್ಲಿ. ಇಲ್ಲಿ ಸುಳ್ಳು ಸುದ್ದಿಗಳು, ದ್ವೇಷ ರಾಜಕಾರಣ ಮತ್ತು ಕೋಮು ಧ್ರುವೀಕರಣದ ಸವಾಲುಗಳಿವೆ. ಅರಸು ಅವರು ಎದುರಿಸಿದ ಸವಾಲುಗಳಿಗಿಂತ ಸಿದ್ದರಾಮಯ್ಯನವರು ಎದುರಿಸ್ತಾ ಇರುವ ಸವಾಲುಗಳೇ ವಿಭಿನ್ನವಾಗಿದೆ. ಇನ್ನು ರಾಜಕೀಯ ಗುರು ಶಿಷ್ಯರ ಭಾವ. ಸಿದ್ದರಾಮಯ್ಯನವರು ಅರಸು ಅವರನ್ನ ತಮ್ಮ ರಾಜಕೀಯ ಪ್ರೇರಣೆ ಅಂತ ಭಾವಿಸುತ್ತಾರೆ. ಮೈಸೂರು ಭಾಗದವರೇ ಆಗಿರುವ ಸಿದ್ದರಾಮಯ್ಯನವರಿಗೆ ಅರಸು ಒಬ್ಬ ದಂತಕತೆ. ತಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ತನ್ನ ಗುರುವಿಗೆ ಅಥವಾ ತನ್ನ ಐಕಾನ್ಗೆ ಸಮನಾಗಿರಲಾರೆ ಅನ್ನೋ ವಿನಯವಂತಿಕೆ ಈ ಹೆಗ್ಗಳಿಕೆ ಹಿಂದಿದೆ.
ಅರಸು ಅವರು ಕಾಂಗ್ರೆಸ್ನ ಕಟ್ಟಾಳು ಆಗಿದ್ರೂ ಕೊನೆಯಲ್ಲಿ ಕಾಂಗ್ರೆಸ್ ಬಿಟ್ಟು ಅರಸು ಕಾಂಗ್ರೆಸ್ ಕಟ್ಟಬೇಕಾಯಿತು. ಆದರೆ ಸಿದ್ದರಾಮಯ್ಯ ಮೂಲತಃ ಜನತಾ ಪರಿವಾರದವರು ಕಾಂಗ್ರೆಸ್ಗೆ ವಲಸೆ ಬಂದು ಈಗ ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಈ ಹಿನ್ನೆಲೆಯ ವ್ಯತ್ಯಾಸ ಸಿದ್ದರಾಮಯ್ಯನವರಿಗೆ ತಿಳಿದಿದೆ. ಇನ್ನು ಹೋಲಿಕೆ ಬೇಡ ಅಂತಂದ್ರೂ ಕೂಡ ಇವರಿಬ್ಬರ ನಡುವೆ ವ್ಯತ್ಯಾಸ, ಸಾಮ್ಯತೆ, ಆಶ್ಚರ್ಯ ಹುಟ್ಟಿಸುವಂತಿದೆ. ಇವರಿಬ್ಬರು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ. ಅಹಿಂದ ರಾಜಕಾರಣದ ಹರಿಕಾರ. ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅನ್ನೋ ಪದವನ್ನ ಸಿದ್ದರಾಮಯ್ಯ ಚಾಲ್ತಿಗೆ ತಂದಿರಬಹುದು. ಆದರೆ ಇದರ ಅಡಿಪಾಯ ಹಾಕಿದ್ದು ದೇವರಾಜ ಅರಸು. ಲಿಂಗಾಯತ ಮತ್ತು ಒಕ್ಕಲಿಗ ಅನ್ನೋ ಎರಡು ಪ್ರಬಲ ಜಾತಿಗಳ ಹಿಡಿತದಲ್ಲಿದ್ದ ಕರ್ನಾಟಕದ ರಾಜಕಾರಣವನ್ನ ಈ ಎರಡೂ ಜಾತಿಗಳನ್ನ ಹೊರತುಪಡಿಸಿ ಶೋಷಿತ ಸಮುದಾಯಗಳನ್ನ ಒಗ್ಗೂಡಿಸಿ ಅಧಿಕಾರ ಹಿಡಿಯಬಹುದು ಅಂತ ತೋರಿಸಿಕೊಟ್ಟವರು ಅರಸು. ಸಿದ್ದರಾಮಯ್ಯನವರು ಮಾಡಿದ್ದು ಇದನ್ನೇ. ಅರಸು ಅವರ ಫಾರ್ಮುಲಾವನ್ನೇ ಸಿದ್ದರಾಮಯ್ಯನವರು 2013, 2023ರಲ್ಲಿ ಯಶಸ್ವಿಯಾಗಿ ಬಳಸಿಕೊಂಡ್ರು. ಇನ್ನು ಇವರಿಬ್ಬರ ಸಿದ್ಧಾಂತ ಸಾಮಾಜಿಕ ನ್ಯಾಯ. ಅರಸು ಅವರು ಹಾವನೂರು ಆಯೋಗವನ್ನ ರಚಿಸಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯ ಬಾಗಿಲು ತೆರೆದ್ರು. ಅದೇ ಹಾದಿಯಲ್ಲಿ ನಡೆದ ಸಿದ್ದರಾಮಯ್ಯನವರು 2015ರಲ್ಲಿ ಕಾಂತರಾಜ್ ಆಯೋಗದ ಮೂಲಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಮಾಡಿದ್ರು. ಇವರಿಬ್ಬರಿಗೂ ಅಧಿಕಾರ ಎನ್ನುವುದು ಕೇವಲ ಕುರ್ಚಿಯಲ್ಲ, ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವ ಸಾಧನ ಅಂತ ತಿಳಿದುಕೊಂಡಿದ್ದಾರೆ. ಇದು ವಿಡಿಯೋ ಅತ್ಯಂತ ಪ್ರಮುಖವಾದ. ಇನ್ನು ಭೂಮಿ ವರ್ಸಸ್ ಅನ್ನ ಅರ್ಥಾತ್ ದೇವರಾಜ ಅರಸು ವರ್ಸಸ್ ಸಿದ್ದರಾಮಯ್ಯ. ಯಾರ ಯೋಜನೆಗಳು ಶ್ರೇಷ್ಠವಾದವು? ಯಾರು ಇಲ್ಲಿ ಉತ್ತಮರು, ಯಾರು ಇಲ್ಲಿ ಅತ್ಯುತ್ತಮರು? ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ದೇವರಾಜ ಅರಸು ಉಳುವವನೇ ಭೂಮಿಯ ಒಡೆಯ ಅನ್ನುವಂತಹ ಯೋಜನೆಯನ್ನ ತರ್ತಾರೆ. ಅರಸು ಅವರ ಕಾಲದಲ್ಲಿ ಜಮೀನ್ದಾರಿ ಪದ್ಧತಿ ಜೋರಾಗೇ ಇತ್ತು. ಬಡವರು ಜೀತದಾಳುಗಳಾಗಿ ದುಡಿತಾಗಿದ್ರು. ದೇವರಾಜ ಅರಸು ಅವರು ತಂದ ಭೂ ಸುಧಾರಣಾ ಕಾಯ್ದೆ ಒಂದು ಕ್ರಾಂತಿಯೇ ಮಾಡಿತು. ಇದು ಕೇವಲ ಯೋಜನೆಯಲ್ಲ, ಇದು ಸಮಾಜದ ರಚನೆಯನ್ನೇ ಬದಲಿಸಿಬಿಡ್ತು. ಶ್ರೀಮಂತರ ಬಳಿ ಇದ್ದ ಹೆಚ್ಚುವರಿ ಭೂಮಿಯನ್ನ ಕಿತ್ತುಕೊಂಡು ತಲೆಮಾರುಗಳಿಂದ ಯಾರು ಈ ಭೂಮಿಯನ್ನ ಉಳುತ್ತಿದ್ದಾರೋ ಅವರಿಗೆ ಅದರ ಹಕ್ಕು ಪತ್ರ ನೀಡಿದ್ರು. ಇದರಿಂದ ಲಕ್ಷಾಂತರ ಗೇಣಿದಾರರು ರಾತ್ರೋರಾತ್ರಿ ಭೂ ಮಾಲೀಕರಾದ್ರು. ಇದು ಬಡವರಿಗೆ ಆಸ್ತಿ ನೀಡಿದ ಯೋಜನೆಯಾಗಿತ್ತು. ಇದರಿಂದ ಅವರ ಮುಂದಿನ ತಲೆಮಾರುಗಳು ಸ್ವಾವಲಂಬಿಗಳಾದವು. ಇನ್ನು ಸಿದ್ದರಾಮಯ್ಯನವರು ಹಸಿವು ಮುಕ್ತ ಕರ್ನಾಟಕ ಯೋಜನೆ. ಸಿದ್ದರಾಮಯ್ಯನವರ ಕಾಲಕ್ಕೆ ಬರುವಷ್ಟರಲ್ಲಿ ಭೂಮಿ ಹಂಚೋದಕ್ಕೆ ಉಳಿದಿರಲಿಲ್ಲ. ಆದರೆ ಬಡತನ ಮತ್ತು ಹಸಿವು ಎದ್ದು ತಾಂಡವವಾಡ್ತಾ ಇತ್ತು. ಸಿದ್ದರಾಮಯ್ಯನವರು ತಂದಿದ್ದು ಅನ್ನಭಾಗ್ಯ ಯೋಜನೆ. ಯಾರೂ ಕೂಡ ಹಸಿವಿನಿಂದ ಮಲಗಬಾರದು ಅನ್ನೋದು ಇದರ ಧ್ಯೇಯವಾಕ್ಯ. ತಲಾ 5 ಕೆಜಿ 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ನೀಡಿದ್ರು ಸಿದ್ದರಾಮಯ್ಯನವರು. ಇದರ ಜೊತೆಗೆ ಕ್ಷೀರಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿಯಂತಹ ಗ್ಯಾರಂಟಿಗಳನ್ನು ಕೂಡ ತಂದ್ರು. ಅರಸು ಅವರು ಬಡವರಿಗೆ ಆಸ್ತಿ ಭೂಮಿಯನ್ನ ಕೊಟ್ಟರೆ, ಸಿದ್ದರಾಮಯ್ಯನವರು ಬಡವರಿಗೆ ಬದುಕು ಮತ್ತು ಹಣದ ಹರಿವನ್ನ ನೀಡಿದ್ರು. ಜೊತೆಗೆ ಅರಸು ಅವರದ್ದು ದೀರ್ಘಕಾಲೀನ ಆರ್ಥಿಕ ಬದಲಾವಣೆ, ಸಿದ್ದರಾಮಯ್ಯನವರದ್ದು ತಕ್ಷಣದ ಪರಿಹಾರ ಮತ್ತು ಸುರಕ್ಷತೆ. ಅರಸು ಅವರು ಮೀನು ಹಿಡಿಯಲು ಗಾಳ ಕೊಟ್ರೆ ಅರ್ಥಾತ್ ಭೂಮಿ ಕೊಟ್ರೆ, ಸಿದ್ದರಾಮಯ್ಯನವರು ಹಸಿದವನಿಗೆ ಮೀನು ಕೊಟ್ರು ಅಂದ್ರೆ ಅನ್ನ ಕೊಟ್ರು ಅಂತ ವಿಶ್ಲೇಷಕರು ಹೇಳ್ತಾರೆ. ಈ ಎರಡೂ ಆಯಾ ಕಾಲಘಟ್ಟಕ್ಕೆ ಅಗತ್ಯವಾಗಿದ್ವು. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ನೂರಾರು ಸಾವಿರಾರು ಎಕರೆಯಷ್ಟು ಜಮೀನ್ದಾರರು ತಮ್ಮ ಸುಪರ್ದಿಗೆಯಲ್ಲಿ ಇಟ್ಕೊಂಡಿದ್ದಂತಹ ಜಮೀನುಗಳನ್ನು ಬಡವರಿಗೆ ನೀಡಬೇಕು ಅನ್ನುವಂತಹ ಯೋಜನೆಯನ್ನು ತಂದಿದ್ದು ಇದೇ ದೇವರಾಜ ಅರಸು ಅವರು. ಆ ಭೂಮಿಯನ್ನು ತಗೊಂಡ್ರು, ಭೂಮಿಯನ್ನು ಹೂಳಿದ್ರು. ಆದರೂ ಕೂಡ ಈ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದೇ ಒಂದು ಆಸೆ ಇತ್ತು. ಯಾರಿಗೆ ಭೂಮಿ ಸಿಗಲಿಲ್ಲ, ಯಾರು ಬಡವರಿದ್ದಾರಲ್ಲ, ಯಾರು ಒಂದು ಹೊತ್ತು ಊಟ ಮಾಡೋದಕ್ಕಾಗ್ತಾ ಇಲ್ವಲ್ಲ, ಅಂತಹ ಬಡ ಕುಟುಂಬಗಳಿಗೆ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆಯನ್ನು ತಂದು ಪ್ರತಿ ಕುಟುಂಬಕ್ಕೆ 5ರಿಂದ 10, 10ರಿಂದ 20 ಕೆಜಿ ಅಕ್ಕಿಯನ್ನು ಕೊಟ್ಟು ಅವರಿಗೆ ಆ ಬಡವರ ಹಸಿವನ್ನು ನೀಗಿಸಿ ಅನ್ನರಾಮಯ್ಯ ಅನ್ನುವಂತಹ ಪದವಿಯನ್ನು ಅಥವಾ ಪಟ್ಟವನ್ನು ಕಟ್ಕೊಂಡು ಬಿಡ್ತಾರೆ. ಇಷ್ಟೆಲ್ಲ ಯೋಜನೆಗಳನ್ನು ತಂದರು, ಇಷ್ಟೆಲ್ಲ ಜನಪ್ರಿಯರಾದರು, ಇಷ್ಟೆಲ್ಲ ಇತಿಹಾಸದ ಪುಟಗಳನ್ನು ಸೇರಿದರು. ಆದರೆ ಇವರಿಬ್ಬರು ಸುಲಭವಾಗಿ ಆಡಳಿತ ನಡೆಸಲಿಲ್ಲ. ಅವರ ಹಾದಿ ಮುಳ್ಳಿನ ಹಾಸಿಗೆಯಾಗಿತ್ತು. ಅರಸು ಅವರು ಎದುರಿಸಿದಂತಹ ಸವಾಲುಗಳು. ಅರಸು ಅವರು ಹೋರಾಡಿದ್ದು ಪ್ರಬಲ ಜಮೀನ್ದಾರಿ ವರ್ಗದ ವಿರುದ್ಧ. ಭೂಮಿ ಕಳೆದುಕೊಂಡ ಮೇಲ್ಜಾತಿಯವರು ಅರಸು ವಿರುದ್ಧ ತಿರುಗಿ ಬಿದ್ರು. ಆದರೆ ಅರಸು ಅವರು ಇವರಿಗೆ ಇಂದಿರಾ ಗಾಂಧಿಯವರ ಪ್ರಬಲ ಬೆಂಬಲವಿತ್ತು. ಯಾವಾಗ ಇಂದಿರಾ ಜೊತೆ ಮನಸ್ತಾಪ ಬಂತೋ ಅರಸು ಅವರ ರಾಜಕೀಯ ಜೀವನ ಕುಸಿಯೋದಕ್ಕೆ ಶುರುವಾಯಿತು.
ಸಿದ್ದರಾಮಯ್ಯನವರು ಎದುರಿಸಿದಂತಹ ಸವಾಲುಗಳು. ಸಿದ್ದರಾಮಯ್ಯನವರು ಹೋರಾಡ್ತಾ ಇರುವುದು ಪ್ರಬಲ ಹಿಂದುತ್ವದ ಅಲೆ ಮತ್ತು ಮೋದಿ ಶಾ ಜೋಡಿಯ ತಂತ್ರಗಾರಿಕೆಯ ವಿರುದ್ಧ. ಅರಸು ಅವರಿಗೆ ಇದ್ದಂತೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನಿಂದ ಅಷ್ಟೊಂದು ಸಪೋರ್ಟ್ ಇರಲಿಲ್ಲ. ಅವರು ತಮ್ಮದೇ ಪಕ್ಷದ ಒಳಗಿನ ವಿರೋಧಿಗಳು ಅಂದರೆ ಒಳ ರಾಜಕಾರಣ ಮತ್ತು ಹೊರಗಿನ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಎದುರಿಸಬೇಕಾಗಿದೆ. ಈಗಲೂ ಕೂಡ ಅಷ್ಟೇ, ಒಳಗಿರೋ ಕಾಂಗ್ರೆಸ್ನ ಒಳಗಡೆ ಇರುವಂತಹ ಒಂದು ಬಣ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಇಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಬಣ ಅಥವಾ ಈ ಎರಡು ಪಕ್ಷಗಳು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿ ಮುಂದುವರಿಲಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮೇಲೇನೆ ಅರ್ಥ ಮಾಡಿಕೊಳ್ಳಿ ಸಿದ್ದರಾಮಯ್ಯನವರ ವರ್ಚಸ್ಸು, ಅವರ ಜನಪ್ರಿಯತೆ ಅಥವಾ ಅವರ ಆಡಳಿತ ಸ್ಟೈಲ್ ಹೇಗಿದೆ ಅಂತ. ಸಿದ್ದರಾಮಯ್ಯನವರನ್ನ ಮುಡಾ ಹಗರಣ, ವಾಲ್ಮೀಕಿ ಹಗರಣಗಳಂತಹ ಆರೋಪಗಳು ಸಿದ್ದರಾಮಯ್ಯನವರ ವರ್ಚಸ್ಸಿಗೆ ಮಸಿ ಬಳಿಯೋದಕ್ಕೆ ನೋಡ್ತಾ ಇದ್ವು. ಅರಸು ಮೇಲೂ ಕೂಡ ಭ್ರಷ್ಟಾಚಾರದ ಆರೋಪಗಳಿದ್ವು. ಅದೇ ಗ್ರೋವರ್ ಆಯೋಗದ ಇತಿಹಾಸ ಮರುಕಳಿಸ್ತಾ ಇತ್ತು. ಹೀಗೆ ಇತಿಹಾಸ ಮರುಕಳಿಸ್ತಾನೆ ಬರ್ತಾಗಿದೆ. ಆದರೆ ಸಿದ್ದರಾಮಯ್ಯನವರ ಮುಂದಿನ ಹಾದಿ ಏನು? ದಾಖಲೆ ಮುರಿದ್ರೂ ಆಯಿತು, ಈಗೇನು? ಸಿದ್ದರಾಮಯ್ಯನವರ ಮುಂದೆ 3 ದೊಡ್ಡ ಸವಾಲುಗಳು ಮತ್ತು ಅವಕಾಶಗಳು ಇದ್ದಾವೆ. 1. ಜಾತಿ ಗಣತಿ ವರದಿ ಜಾರಿ. ಅರಸು ಅವರು ಹಾವನೂರು ವರದಿಯನ್ನ ಜಾರಿಗೊಳಿಸಿ ಇತಿಹಾಸ ನಿರ್ಮಿಸಿದ್ರು. ಈಗ ಸಿದ್ದರಾಮಯ್ಯನವರ ಮುಂದೆ ಕಾಂತರಾಜ್ ಆಯೋಗ ಅರ್ಥಾತ್ ಜಾತಿ ಗಣತಿ ವರದಿ ಇದೆ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಇದನ್ನ ವಿರೋಧ ಮಾಡ್ತಾ ಇದ್ದಾವೆ. ಸಿದ್ದರಾಮಯ್ಯ ಅವರು ಈ ವರದಿಯನ್ನ ಜಾರಿ ಮಾಡಿದ್ರೆ ಅವರು ನಿಜಕ್ಕೂ ಆಧುನಿಕ ಅರಸು ಅಂತ ಆಗ್ತಾರೆ. ಜಾರಿ ಮಾಡೋದಕ್ಕೆ ಹಿಂದೇಟು ಹಾಕಿದ್ರೆ ಅರಸು ಅವರ ಧೈರ್ಯ ಅವರಿಗೆ ಇಲ್ಲ ಅನ್ನೋದು ಟೀಕೆ ಬರುತ್ತೆ. ಇದು ಅವರ ಮುಂದಿರುವ ಅಗ್ನಿ ಪರೀಕ್ಷೆ. ಇನ್ನು 2ನೇಯದು ಅಧಿಕಾರ ಹಸ್ತಾಂತರದ ಮಾತುಕತೆ. ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಡುವ ವಿಚಾರ ಆಗಾಗ ಚರ್ಚೆಗೆ ಬರ್ತಾ ಇದೆ. ಅರಸು ಅವರು 1980ರಲ್ಲಿ ಅಧಿಕಾರ ಕಳೆದುಕೊಂಡ ರೀತಿ ಸಿದ್ದರಾಮಯ್ಯನವರು ಕಳೆದುಕೊಳ್ಳಬಾರದು. ಗೌರವಯುತವಾಗಿ ಅಧಿಕಾರ ಹಸ್ತಾಂತರ ಮಾಡ್ತಾರಾ ಅಥವಾ 5 ವರ್ಷ ಪೂರ್ತಿ ಮಾಡ್ತಾರಾ ಅನ್ನೋದೇ ಕುತೂಹಲ. ಪರಂಪರೆ ಹೊಂದಿದೆ. ಸಿದ್ದರಾಮಯ್ಯನವರು ತಮ್ಮನ್ನ ತಾವು ಕೇವಲ ಭಾಗ್ಯಗಳ ಹರಿಕಾರನಾಗಿ ಉಳಿಸ್ಕೊಳ್ತಾರಾ ಅಥವಾ ಕರ್ನಾಟಕದ ನೀರಾವರಿ, ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯದ ಶಾಶ್ವತ ಬ್ರ್ಯಾಂಡ್ ಆಗಿ ಉಳಿಯುತ್ತಾರಾ ಅನ್ನೋದು ಈ ಉಳಿದ ಅವಧಿಯಲ್ಲಿ ನಿರ್ಧಾರವಾಗತ್ತೆ. ಆದರೆ ವೀಕ್ಷಕರೇ, ಡಿ ದೇವರಾಜ ಅರಸು ಅವರು ಕರ್ನಾಟಕದ ಸಮಾಜವಾದಿ ರಾಜಕಾರಣದ ಮೊದಲ ಅಧ್ಯಾಯವಾದರೆ ಸಿದ್ದರಾಮಯ್ಯನವರು ಅದರ ಪ್ರಸ್ತುತ ಅಧ್ಯಾಯ. ಅರಸು ಅವರು ಭೂಮಿ ಕೊಟ್ಟು ಬಡವರಿಗೆ ಆತ್ಮಗೌರವ ನೀಡಿದ್ರು. ಸಿದ್ದರಾಮಯ್ಯನವರು ಅನ್ನ ಕೊಟ್ಟು ಬಡವರಿಗೆ ಬದುಕುವ ಧೈರ್ಯ ನೀಡಿದ್ರು. ಇವರಿಬ್ಬರೂ ಕೂಡ ಶ್ರೇಷ್ಠರೇ. ಆದರೆ ಹೋಲಿಕೆ ಮಾಡುವುದಾದರೆ ಅರಸು ಅವರು ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ ಕ್ರಾಂತಿಕಾರಿ. ಸಿದ್ದರಾಮಯ್ಯ ಅವರು ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯಲ್ಲಿಯೇ ಬಡವರಿಗೆ ಗರಿಷ್ಠ ಲಾಭ ಕೊಡಿಸಲು ಪ್ರಯತ್ನಿಸ್ತಾ ಇರುವ ಸುಧಾರಣವಾದಿ. ಸಿದ್ದರಾಮಯ್ಯನವರು ಅರಸು ದಾಖಲೆ ಮುರಿದಿರಬಹುದು, ಆದರೆ ಅರಸು ಅವರು ನಿರ್ಮಿಸಿದ ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆಯೇ ಸಿದ್ದರಾಮಯ್ಯನವರ ರಾಜಕೀಯ ನಿಂತಿದೆ ಅನ್ನೋದು ಅಷ್ಟೇ ಸತ್ಯ. ನಿಮಗೇನನ್ಸುತ್ತೆ? ಸಿದ್ದರಾಮಯ್ಯನವರು ನಿಜಕ್ಕೂ ಆಧುನಿಕ ದೇವರಾಜ ಅರಸು ಆಗಿದ್ದಾರಾ? ಇವರಿಬ್ಬರಲ್ಲಿ ಯಾರ ಆಡಳಿತ ಕರ್ನಾಟಕಕ್ಕೆ ಹೆಚ್ಚು ಕೊಡುಗೆ ನೀಡಿದೆ? ನಿಮ್ಮ ಅನಿಸಿಕೆಯನ್ನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.